ಐಸಿಎಸ್ಗೆ ಫಂಡಿಂಗ್ 8ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಉಗ್ರ ಚಟುವಟಿಕೆಗೆ ಹಣ ಸಂದಾಯದ ಜಾಲವನ್ನ ಬೆನ್ನತ್ತಿದ್ದು ಇಡಿ ಅಧಿಕಾರಿಗಳು. ಐಸಿಎಸ್ಗೆ ಫಂಡಿಂಗ್ ಅನ್ನು ಮಾಡಲಾಗಿದೆ. 8ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಇದೀಗ ರೇಡ್ ಅನ್ನು ಮಾಡಿರುವಂತದ್ದು. ಉಗ್ರ ಚಟುವಟಿಕೆಗೆ ಹಣ ಸಂದಾಯದ ಜಾಲವನ್ನ ಬೆನ್ನತ್ತಿದ್ದಾರೆ. ಐಸಿಎಸ್ಗೆ ನೇಮಕಾತಿ ಹಾಗೂ ಹಣಕಾಸು ನೆರವು ನೀಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ದಾಖಲಿಸಿದ ಎಫ್ಐಆರ್ ಅನ್ನು ಆಧರಿಸಿ ಕೇಸನ್ನು ದಾಖಲು ಮಾಡಲಾಗಿತ್ತು. ಇಕ್ರಾ ವೆಲ್ಫೇರ್ ಹಾಗೂ ಜಿಎಫ್ಎಂ ಟ್ರಸ್ಟ್ನಿಂದ ಹಣ ವರ್ಗಾವಣೆ ಆಗಿದೆ. ಐಸಿಎಸ್ಗೆ ಸೇರೋದಕ್ಕೆ ಯುವಕರಿಗೆ ಫಂಡಿಂಗ್ ಅನ್ನ ಮಾಡ್ತಿದ್ದಂತ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಹಣ ವರ್ಗಾವಣೆ ಸಂಬಂಧ ದಾಳಿಯನ್ನ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಒಟ್ಟು 8 ಕಡೆಗಳಲ್ಲಿ ದಾಳಿಯನ್ನ ಮಾಡಿರುವಂತದ್ದು, ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಐಸಿಎಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರ ನೇಮಕಾತಿ ಆಗಿರಬಹುದು, ಅದಕ್ಕಾಗಿ ಅಕ್ರಮ ಹಣವನ್ನ ಸಂಗ್ರಹ ಹಾಗೂ ವರ್ಗಾವಣೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದೆ ಜಾರಿ ನಿರ್ದೇಶನಾಲಯ. ಈ ಸಂಬಂಧ ಏಕಕಾಲದಲ್ಲಿ 8 ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಏನಿದೆ ಅದು ದಾಖಲಿಸಿಕೊಂಡಿದ್ದಂತಹ ಎಫ್ಐಆರ್, ಆ ಎಫ್ಐಆರ್ನ ಆಧಾರದ ಮೇಲೆ ಈ ಒಂದು ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಇಡಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ದಾಳಿಯನ್ನ ಮಾಡಿ ಹಣ ವರ್ಗಾವಣೆ ಆಗಿರುವ ಕುರಿತಾಗಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇಕ್ರಾ ವೆಲ್ಫೇರ್ ಟ್ರಸ್ಟ್ ಹಾಗೂ ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆ, ಅದರ ಜೊತೆಯಲ್ಲಿ ಕೆಲವು ವ್ಯಕ್ತಿಗಳಿಗೆ ಸಂಬಂಧಿಸಿದಂತಹ ಸ್ಥಳಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಒಟ್ಟು 8 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇರುವಂತದ್ದು. ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು.